ಸಂತಾನ ಹರಣ ಚಿಕಿತ್ಸೆಗೆ ಬಂದಿದ್ದ ಬಾಣಂತಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಆಸ್ಪತ್ರೆ ಎದುರು ಬಾಣಂತಿ ಶವವಿಟ್ಟು ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಬೀದರ್ ತಾಲೂಕಿನ ಚಿಮ್ಕೋಡ್ ಗ್ರಾಮದ ಮೀನಾಕ್ಷಿ ಎಂಬ ಬಾಣಂತಿ ಮಹಿಳೆ ಸಂತಾನ ಹರಣ ಶಸ್ತ್ರಚಿಕಿತ್ಸೆಗಾಗಿ ಬೀದರ್ ನಗರದ ಫ್ಯಾಮಿಲಿ ಪ್ಲಾನಿಂಗ್ ಆಸ್ಪತ್ರೆಗೆ ದಾಖಲಾಗಿದ್ದು, ಶಸ್ತ್ರಚಿಕಿತ್ಸೆ ಬಳಿಕ ಚೆನ್ನಾಗಿದ್ದ ಬಾಣಂತಿ ಮಹಿಳೆ ಮಧ್ಯಾಹ್ನದ ಹೊತ್ತಿಗೆ ತಲೆ ಸುತ್ತು ಕಾಣಿಸಿಕೊಂಡು ಬಳಿಕ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಈ ಒಂದು ಆಸ್ಪತ್ರೆ ಎದುರು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದ ಇಂಜೆಕ್ಷನ್ ನೀಡಿದ ಬಳಿಕ ಮಹಿಳೆ ಸಾವನ್ನಪ್ಪಿದ್ದಾಳೆಂದು ಕುಟುಂಬಸ್ಥರ ಆರೋಪವಾಗಿದ್ದು, ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕುಟುಂಬಸ್ಥರ ಆಕ್ರೋಶ. ವೈದ್ಯರ ಎಡವಿಟ್ಟಿನಿಂದಲೇ ಬಾಣಂತಿ ಮಹಿಳೆ ಸಾವಾಗಿದೆ ಎಂದು ಆರೋಪಿಸಿದ್ದಾರೆ. ಆಸ್ಪತ್ರೆ ಎದುರು ಮೃತ ಮೀನಾಕ್ಷಿ ಶವ ಇಟ್ಟು ವೈದ್ಯರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಬಾಣಂತಿ ಸಾವಿನಿಂದ 6 ವರ್ಷದ ಸಾನ್ವಿ, 4 ವರ್ಷದ ಸಂಜನಾ, 3 ವರ್ಷದ ಸಾಮ್ರಾಟ್ ಹಾಗೂ 25 ದಿನದ ಮಗು ಅನಾಥವಾಗಿದೆ. ಯಾವುದೇ ಅಹಿತಕರ ಘಟನೆ ನಡೆದಂತೆ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಚಂದ್ರಯ್ಯ ಸ್ವಾಮಿ, RJ32 ಕನ್ನಡ ನ್ಯೂಸ್, ಬೀದರ್. ನ್ಯಾಯ ಕೊಡೋತನ ನಾವ್ ಇಲ್ಲಿಂದ ಹೇಳಲೇವ್ರಿ. ಇದು ನ್ಯಾಯ ಸಿಗೋತನ ರೀಸೆಂಟ್ ಆಗಿ 8 ದಿವಸ ಕೆಳಗಡೆ ಇದೇ ಹಾಸ್ಪಿಟಲ್ ಅಲ್ಲಿ ಇದೇ ಇನ್ನೂ ಒಂದು ವಿಷಯ ಆಯ್ತಾ ಸರ್. ಏನ್ ಮಾಡತ್ತಾರ ಸರ್? ಇದು ಒಂದು ನಮ್ಮ ಮನೆ ಹೆಣ್ಮಕ್ಳೆಲ್ಲ ಸರ್ ಪದೇ ಬೀದರಲ್ಲಿ ಇದೇ ಆಗ್ತಾ ಇದೆ ಸರ್. ಏನ್ ಮಾಡ್ತಿದಾರೆ ಮೆಡಿಕಲ್ ಆಪರೇಷನ್ ಕಡಿಮೆ ಅಂತ ಹೇಳಿ ಹಣದಲ್ಲಿ ಒಂದು ಹುಡುಗಿ ಬರ್ತಾರೆ, ದೊಡ್ಡ ಆಪರೇಷನ್ ಏನೋ ಒಂದು ಬಿಪಿಲ್ ಹೋಗ್ಯದ ಇದು ಅಂತ ಹುಡುಗಿ ಡೆತ್ ಆಗ್ಯಾಳ್ರಿ. ಇಲ್ಲಿಂದ ನಾರ್ಮಲ್ ಪೇಷಂಟ್ ಬಂದಿಂದ ಹೆಣ ಹೋಗ್ಯದ. ನಮ್ಮ ಮನೆಗಿಂದ ಹೆಣ್ಮಗಳು ನಾರ್ಮಲ್ ಬಂದು ಇವತ್ತು ಹೆಣ ತಕೊಂಡು ನಾವು ಮನೆ ನಡೆದಿದ್ದೇವೆ. ಇದು ನ್ಯಾಯ ಸಿಗೋತನ ನಾವು ಇಲ್ಲಿಂದ ಹೇಳಲೇವು. DC, SP, DHOಗಳು ಎಲ್ಲರೂ ಇಲ್ಲಿ ಬಂದು ನಮ್ಮ ಮುಂದೆ ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ತಗೊಂಡು ಹೋಗಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋತನ ಇಲ್ಲಿ ನಾವು ಹೇಳಲೇವು ಸರ್. ಇಲ್ಲಿ ನಮಗೆ ನ್ಯಾಯ ಸಿಗೋತನ ನಾವು ಹೇಳಲೇವು. पेशेंट के साथ इतनी खराब हालत होने के बाद डॉक्टर अंदर कोई भी नहीं है वाला नर्सिंग लड़का रहता सर. स्टाफ डॉक्टर कुछ नहीं रहता. ಯಾವಾಗ ಬಂದು ಹುಡುಗಿ ನೋಡಿ ಅವ ಪೇಷಂಟ್ ಆವಾಗ ಕಂಡೀಷನ್ ಹೆಂಗಿತ್ತು ಸರ್? ಫುಲ್ ಪೇಷಂಟ್ ಎಲ್ಲ ಪೇಷಂಟ್ ಡೆತ್ ಆಗಿದೆ ಸರ್. ಪೇಷಂಟ್ ಮೈ ತಕ್ಷಣ ಕೂಡ ಫುಲ್ ಕಾಲ್ಬೇಕಿಲ್ಲ ಸರ್. ಅವಾಗ ಯಾವಾಗ ಸಡನ್ ಆಗಿ ನಾವು ನೋಡ್ತಾರೆ ಡಾಕ್ಟರ್ಸ್ ಸರ್ 2 ಅವರ್ ಯಾರು ನೋಡಿಲ್ಲ ಸರ್. ಆ ನಂತರ ಏನಾಯ್ತು? ಆ 2 ಅವರ್ ನಂತರ ನಮ್ಮ ಕಂಪನಿಲಿ ಅಳು ಕರೆ ಮಾಡಿದಾಗ ಅವಾಗ ಏನು ಮಾಡ್ತಾರೆ ಸರ್, ಒಂದು ಹಾಸ್ಪಿಟಲ್ದ ಒಂದು ಆಂಬುಲೆನ್ಸ್ ಕರೆಸಿ ಅಲ್ಲಿ ಕರ್ಕೊಂಡು ಶುರು ಮಾಡ್ತಾರೆ. ಕೂಸಿಗೆ ಏನು ನ್ಯಾಯ ಕೊಡೋರು ಸರ್? ಯಾರು ನ್ಯಾಯ ಕೊಡ್ಬೇಕು ಸರ್? ಅದು 8 ಚಂದ್ರ ಅದ ನೋಡ್ರಿ ಕೂಸು. 1 ತಿಂಗಳು ಕೂಸದ ಸರ್. ಕೂಸಿಗೆ ಯಾರು ನ್ಯಾಯ ಕೊಡ್ಬೇಕು? ಆನಂತರ ಆಂಬುಲೆನ್ಸ್ ಎಲ್ಲಿ ಕಳಿಸ್ಯಾರ ಅವರು ಸರ್? ಡೈರೆಕ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ ಕಳ್ಸಾರ. ನೀವು